ಕೊಟ್ಬಿಟ್ಟಿರ್ತಾರ ಅವ್ರು. ಅಲ್ಲ ಈಗ ನಿಮ್ಮದ ಕಾಮಗಾರಿ ಒಳಗಡೆ 1,10,000 ತಗೊಳಕತ್ತಾನೆ, ಎಷ್ಟು ತೊಗೊಳತಾನ ಈಗ ಅವ? ಇಲ್ಲ 3% ನಾವು ಆಳ ಹಚ್ಚಿದ್ರ ಕಡಿಮೆನ ಕೊಡ್ತೀವಿ. ಆಳ ಹಚ್ಚಲಿಲ್ಲ ಅಂದ್ರ ಅಟ್ಟ ಜಾಸ್ತಿ ತಗೊಂತಾನ. ಎಷ್ಟು ತಗೊಂತಾನ? 4% 5% ತಗೊಂತಾನ. ಹೌದನಾ? ಅಂದ್ರೆ 4% 5% 10% ಇವನ್ ಕಡೆ ಇವಂದು ಜಗಳ ಆಗಿದ್ದ ಅದ್ರ ಸಲುವಾಗಿ ಅಂತಲ್ವ ಮರೆ? ಯಾರ್ದು? ಅವ ಯಾರು ಕಲ್ಲೇಶಿದ ಕಲ್ಲಪ್ಪಂದ? ಕಲ್ಲಪ್ಪಂದು ಅವಂತೂ ಕೊಟ್ಟೇ ಇಲ್ಲ ಅವ್ನು ರೊಕ್ಕನ. 10,000 ಕೊಟ್ಟಾನಂತ. ಈಗ 10,000 ಕೊಟ್ಟಾನ, ಇವನು 3 ವರ್ಕ್ ಮಾಡ್ಯಾನ ಇವ. ಅದಕ್ಕಾಗಿ ಜಗಳಾಡ್ಯಾನ ಅವನ ಕಡೆ. ಅದಕ್ಕ ಒಂದು 0 ಮಾಡ್ಯಾನ ಅವಂದ ರೊಕ್ಕ ಕೊಡ್ಲಿದ್ದಕ್ಕ. ಅದ ಜಗಳ ಹತ್ತಿತ್ತ. ಈ ಹೆಣ್ಮಗಳದ ಇದು ಕೆಲ್ಸಾನ ಮಾಡಿದ್ದಿಲ್ಲ, ಕುರಿ ಇದು ಒಂದೇ ಕೆಲ್ಸ. ಆ ಹುಡುಗನ ಕೊಟ್ಟಾಗ ಈ ಅಲ್ಲೇನ ಕಿರ್ತಪ್ನವ್ರ ಹುಡುಗ ಅದಾನಲ್ಲ, ಅವ್ರೇನ ಕೆಲ್ಸ ಮಾಡಿದ್ರಂತಲ್ಲಿ. ಅವ್ರಿಗೆ ಹೇಳ್ಬೇಕ ಇವ್ರ ಅದೆಷ್ಟ್ ಮಾಡ್ಸಿದ್ವ ಅಷ್ಟ್ ಕೊಡ್ತಾನ ಅಂದಿರು ಮುಗಿತಿತ್ತವ. ಅವ್ರ ಹಿಂಬಾಲ ಕಿರ್ಕ ಆಗ್ಬಿಟ್ಟತಿ ಒಂದು. ಅದಕ್ಕ ಇವ್ ಅಳ್ಯಾಕ ಬಂದಿಲ್ಲ ಇಲ್ಲಿ. ಅದನ್ನ ತಕರಾರ್ ಮೊದ್ಲ ಇತ್ತ. ಅದ್ರಾಗ ನೀನು ಹೋಗ್ಬಿಟ್ಟೆ ಇಲ್ಲಿ. ಆಲ್ಮೋಸ್ಟ್ ಅಲ್ಲೆಲ್ಲ ಈಗ ಅಲ್ಲಿ ಕೆರಿಯೋದೆಲ್ಲ ಈಗ ಅಧ್ಯಕ್ಷರು ಎಷ್ಟು ಮಾಡ್ಯಾಕತ್ತಾರ ಕೆಲಸ? ಅಧ್ಯಕ್ಷನು ಕೆರಿ ಮುಡ್ದಿ ಮಾಡಿದ್ವಿ, ಉಳ್ದವ್ರು ಯಾರು ಮಾಡಿಲ್ಲ. ಅಧ್ಯಕ್ಷರು ಬಾಳ ಅದಾವಂತಲ್ಲ? ಅಧ್ಯಕ್ಷನು 2-3 ಕೆರಿ ಇರ್ಬೇಕು. ಅಷ್ಟು JCB ಲಿಂದನೇ ಮಾಡಿದ್ದದು ಎಲ್ಲ ಕೆರಿ JCB ಮಾಡ್ತಾರಂತವ್ರೆ. ಅದಕ್ಕೆಲ್ಲ ಮತ್ತೆ ಅವ ಫಿಕ್ಸ್ ಮಾಡ್ಕೊಳಕತ್ತಿದ್ದು. ಮತ್ತೆ ಈಗ ಅಲ್ಲೇ ಇದು ಮಾಡ್ಲಿ ಅಲ್ಲೋ, ಈಗ ಕಾಮನ್ ಆಗಿ ಗೊತ್ತಾಗತ್ತಲ್ಲೋ ಈ JCB ಲಿಂದ ಮಾಡಿದ್ದೆ ಯಾವ್ದು, ಆಳ್ ಹಚ್ಚಿ ಮಾಡಿದ್ದೆ ಯಾವ್ದು ಅನ್ನೋದು ಗೊತ್ತಾಗತ್ತೆ ಇಲ್ಲ? ಮತ್ತೆ ಇದು ತಪ್ಪಲ್ಲ ಅದು. ನಂದೇನು ಆತಪ್ಪ ಮಾಡ್ತೀಯ, ಅಭಿವೃದ್ಧಿ ಕೆಲಸ ಮಾಡ್ತಾರ ಅಂತ ತಿಳ್ಕೊ. ಇವ್ ಇಂಜಿನಿಯರ್ ಇಷ್ಟೆಲ್ಲ ಲಂಚ ತಗೊಳ್ಳೋದು ಯಾಕ? ಅದ ಬಂದಿದ್ದೀವಿ ಜಗಳ ಹತ್ತಿದ್ದ ಸಂಬಂಧ. ಹೌದಲ್ಲ? ಈಗ ನೀನೊಬ್ಬ ಗ್ರಾಮ ಪಂಚಾಯತ್ ಮೆಂಬರ್ ಅದಿ, ಹೌದಾ? ಈಗ ನಿನ್ ಕಡೆಗಿನ ಲಂಚ ತಗೊಂತಾನಂದ್ರೆ ಇದ್ರಾಗೂ ಬಾಳ್ ತಗೊಂಡಾನಂತವ. ಅದು ಲಾಸ್ಟ್ ವರ್ಷ ಕಾಲುವೆ ಮಾಡೋದು ಇದ್ವಲ್ಲ, ರೈತರ ಕಾಲುವೆ ಇದ್ವಲ್ಲ, ಅದು ಈ ವರ್ಷ ಅಲ್ಲ, ಅದು ಹೋದ ವರ್ಷದ್ದು. ಈ ವರ್ಷ ಬಂದದು. ಹೋದ ವರ್ಷ ಎಷ್ಟು ಏನ್ ಮಾಡ್ಯಾನ ಗೊತ್ತ ನೀವು? ಯಾರು ಈ ರೈತರು ನಮ್ಗೆ ಹೇಳೋದಲ್ಲ ಫಸ್ಟ್ಗೆ, ಹಿಂದಗಡೆ ಅವ್ ಬರೀಲಾರ್ದಾಗ ಬಂದ್ ಹೇಳ್ತಾರೆ ಇವ್ರು ಕೊಟ್ಟಾದ್ಮ್ಯಾಗ. ಕೊಡೋಕ್ಕಿಂತ ಮೊದಲು ಯಾರು ಬೆಳಿಲ್ಲ ಇವ್ರ. ಕೊಟ್ಟ ಆದ್ಮ್ಯಾಗ ಅವ ಯಾರು ಅಭಿಷೇಕ ಅದನಲ್ಲ ನಮ್ದ್ರಾಗ, ಅವ ಕರ್ಕೊಂಡದಾನ. ಅವ್ನ ಇನ್ಫಾರ್ಮೇಶನ್ ಮ್ಯಾಗ ಇಬ್ರು ಕೂಡ ಹೊಂದಾಣಿಕೆ ಆಗ್ಬಿಟ್ರು. ಇವ ಕುಡಿಯೋದಾರ ಈಗ ಅದ್ರಾಗ? ಇಬ್ರು ಕೂಡ ಶಾಮಿಲ್ ಆಗಿ ಯಾವಾಗ ಅವ್ರು ಬರೀಲಿಲ್ಲಲ್ಲ, ಅವಾಗ ಪಂಚಾಯತಿ ಗೊತ್ತಾಗ್ತದ. ಅಂದ್ರ ಒಂದೊಂದ್ ಕಾಲೇ ನೇಮಕ್ ಮಾಡೋದು, ಒಂದೊಂದ್ ಕಾಲೇದು ಹಂಗ ಮಾಡ್ಬಿಟ್ರ ಅವ್ರು. ಎಷ್ಟೆಷ್ಟು ತಗೊಂಡ್ರ ಒಂದೊಂದ್ರಾಗ? ಅದ್ರಾಗೂ 10,000 ಎಬ್ಸ್ಕೊಂಡ್ಬಿಟ್ರ ಅವ್ರ ಮಕ್ಳು. 5,000 6,000 10,000 ಮಟನ್ ಐತಾರೆ ಅವ್ರು. ಸಿಕ್ಕಾಬಿಟ್ಟಿಲ್ವೋ ಅದ್ರಾಗ? ಸಿಕ್ಕಾಬಿಟ್ಟಿ ರೊಕ್ಕ ಆತಲ್ವೋ? ಅವ್ ಹೋದ ವರ್ಷ ಮೇದಾನ, ಈ ವರ್ಷ ಮೇಯಾಕ್ ಕೊಟ್ಟಿಲ್ಲ ಅವ್ ಬಾಳ. ಹೋದ ವರ್ಷ ಸುಮಾರು ಎಷ್ಟಾಗಿರ್ಬೋದು? ಎಷ್ಟು ಇದ್ವು ಅವು? ನಮ್ಮ ಸುಮಾರು ತೋಟದವಲ್ಲ ನಮ್ಮ ಇಂದೂರುಕೊಪ್ಪ. ಪ್ರತಿಯೊಬ್ಬರಿಗೆ ಬಸಿಗಾಲಿ ಬೇಕ. ಹೌದು. ಕೃಷಿ ಅದು ಎಷ್ಟು ಅಮೌಂಟ್? ಅದು ಹೊಲದ ಮ್ಯಾಲ ಡಿಪೆಂಡ್ ಇರ್ತೈತ. 1 ಎಕರೆಕ್ ಇಷ್ಟ ಕೊಡ್ಬೇಕಂತ ನೇಮ ಐತಿ. ಅವ್ರ ಹೊಲ ಹೆಂಗಿರ್ತೈತಿ ಅದ್ರ ಮ್ಯಾಗ ಬರ್ತಾರೆ ಅವ್ರು. ಉತ್ತರ ಅಡಿಕೆ ತೋಟ ಎಷ್ಟು ಇರ್ತೈತಲ್ಲ ಅದ್ರ ಮ್ಯಾಲ ಡಿಪೆಂಡ್ ಆಗಿರ್ತೈತ. ಅದಕ್ಕೇನ್ ಮಾಡ್ಯಾರ ಇವ್ರು, ಒಂದ್ ಕಾಲುವೆ ಹೆಂಗಿದ್ರು ನಾ ಹಿಂಗ ಇಷ್ಟ ಕೊಡು ಅಂತೇಳಿ ಫಿಕ್ಸ್ ಮಾಡ್ಕೊಂಡ್ ಬರ್ಬಿಟ್ರ. ಅವು ಫಸ್ಟ್ ನಮಗ್ ಗೊತ್ತಿಲ್ಲ, ಹಿಂದಗಡೆ ರೊಕ್ಕ ಇಸ್ಕೊಂಡು ಬರ್ಲಿಲ್ಲಲ್ಲ. ಅವಾಗ ರೈತರು ಬಂದಾಗ ಗೊತ್ತಾಯ್ತು. ಅದ್ರಾಗು ಸಿಕ್ಕಾಪಟ್ಟಿ ಮೈದಾರ ಬಿಡಂಗ್ರಿ ಇವ್ರು. ಅದ್ರಾಗು ಮೈದಾನ. ಯಾರ್ಯಾರ ಮೈದಾರ ಅದ್ರಾಗ ಈಗ? ಅದಾವ ನಮ್ಮ ಅಭಿಷಾನು ಇವನು. ಯಾರು ಕರ್ಕೊಂಡು ಹೋದನಪ್ಪ? ಯಾರು ಅವನ ಹೆಸರೇನ? ಬಾಬುಸಾಬ್ ನದಾಪ್ ಅಂತ. ಬಾಬುಸಾಬ್ ನದಾಪ್. ಮತ್ತ ಬಸವರಾಜ್ ಇಂಜಿನಿಯರ್. ಯಪ್ಪ ದೇವ, ಏನು ರೈತರದ ಬಿಡಾಕತ್ತಿಲ್ಲಲ್ಲೋ ಇವ್ರು?